ನಮಸ್ಕಾರ. ಗೌತಮಿ ನ್ಯೂಸ್ ಕರ್ನಾಟಕ. ಭಗವಾನ್ ಭರತೇಶ್ವರರ ಜೀನಬಿಂಬ ಪಂಚಕಲ್ಯಾಣ ಪ್ರತಿಷ್ಠಾ ಮಹಾಮಹೋತ್ಸವ ಹಾಗೂ ಶ್ರೀ 1008 ಭಗವಾನ್ ಪಾರ್ಶ್ವನಾಥ ತೀರ್ಥಂಕರ ಮಹಾಮಸ್ತಕಾಭಿಷೇಕ, ಪುರಾತನ ಶ್ರೀ 1008 ಆದಿನಾ ತೀರ್ಥಂಕರ ಜಿನಮಂದಿರ ಜೀರೋದ್ಧಾರಗೊಂಡಿರುವ ನಿಮಿತ್ಯ ವಜ್ರ ಮಹೋತ್ಸವ ಕಾರ್ಯಕ್ರಮ ಹಿನ್ನೆಲೆ ಮಾಧ್ಯಮಗೋಷ್ಠಿ. ಪಾಪು 1008 ರಾಷ್ಟ್ರಸಂತ ಆಚಾರ್ಯ ಶ್ರೀ ಗುಣಧರನಂದಿ ಮುನಿಮಹಾರಾಜರಿಂದ ಮಾಧ್ಯಮಗೋಷ್ಠಿ. ದಿನಾಂಕ 23ರಿಂದ ಮೇ 1ರವರೆಗೆ ನಡೆಯುವ ಕಾರ್ಯಕ್ರಮ. ಬಾಗಲಕೋಟ್ ಜಿಲ್ಲೆ ಜಮಖಂಡಿ ತಾಲೂಕಿನ ಆಲಗೂರ ಗ್ರಾಮದಲ್ಲಿ ನಡೆಯುವ ಕಾರ್ಯಕ್ರಮ. ಬಾಗಲಕೋಟ್ ಜಿಲ್ಲೆ ಜಮಖಂಡಿ ತಾಲೂಕ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಗೌತಮಿ ನ್ಯೂಸ್ ಕರ್ನಾಟಕ. ನಮ್ಮ ಕೆತ್ತನೆ ಮಾಡಿ 6 ಅಡಿ ಎತ್ತರದ ಆಕಾರದಲ್ಲಿ ಇದ್ದಂಥ ಭಗವಂತರ ಆರತಿ ಆದಿನಾಥರ ಪ್ರಥಮ ತೀರ್ಥಂಕರದ ಮೂರ್ತಿ ಇದ್ದಂಥ ಪ್ರತಿಷ್ಠಾಪನಾ ಮಹೋತ್ಸವ 23 ಏಪ್ರಿಲ್ನಿಂದ 1 ಮೈವರೆಗೆ ಅತಿ ಭವ್ಯ. ಈ ಭಾಗದಲ್ಲಿ ಭೂತೋ ನ ಭವಿಷ್ಯತಿ ಅಂತ ವಿರಾಟ್ ಸ್ವರೂಪ ಆದಂಥ ಪಂಚಕಲ್ಯಾಣ ಪ್ರತಿಷ್ಠಾ ಮಹೋತ್ಸವ ಮತ್ತು ಮಹಾಮಸ್ತಕಾಭಿಷೇಕ ಅದ್ವಿತೀಯ ವಿವಿಧ ಧಾರ್ಮಿಕ ಸಾಂಸ್ಕೃತಿಕ ಅನುಷ್ಠಾನ ಜೊತೆಗೆ ನಡೆಯಲಾಗಿದೆ. ಜೈನ ಧರ್ಮದಲ್ಲಿ ಒಂದು ತೀರ್ಥಂಕರ ಹುಟ್ಟಿದ್ರೆ ಅವ್ರದ್ದು 5 ಕಲ್ಯಾಣಕ್ಕೆ ಇರ್ತಾವ: ಗರ್ಭ, ಜನ್ಮ, ತಪ, ಕೇವಲ ಜ್ಞಾನ ಮತ್ತು ಮೋಕ್ಷ. 5 ಕಲ್ಯಾಣಕ್ಕೂ ಆದ ನಂತರ 24 ವರ್ಷ ಪೂರ್ವದಲ್ಲಿ ನಾ ಈ ಚತುರ್ಮಾಸ ಮಾಡಿದಾಗ ಈ ಒಂದು ಭಗವಾನ್ ಪಾರ್ಶ್ವನಾಥ ಮೂರ್ತಿ ಪ್ರತಿಷ್ಠಾಪನೆ ಆಗಿತ್ತ. ಭಗವಂತ ಪಾರ್ಶ್ವನಾಥರದ ಆತರ 33 ಪದಾರ್ಥದಿಂದ ಮಹಾಮಸ್ತಕಾಭಿಷೇಕ ಕೊನೆಯ ದಿವಸ ಇರುತ್ತದೆ. ಆಗ 2 ದಿವಸ ಮಹಾಮಸ್ತಕಾಭಿಷೇಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಅದರ ಜೊತೆಗೆ ಮಧ್ಯಾಹ್ನ ದಿವಸ ಝಂಡಾರೋಹಣ ಜೊತೆಗೆ ಕಾರ್ಯಕ್ರಮ ಆರಂಭ ಆಗುತ್ತದೆ. ಝಂಡಾರೋಹಣ ಜೊತೆಗೆ ರಾತ್ರಿ ಗರ್ಭ ಕಲ್ಯಾಣಕ್ಕೆ 2 ದಿವಸ ಇರುತ್ತದೆ. ಆ ಕಾರ್ಯಕ್ರಮ ವಿವರ ನಿಮ್ಮ ಪತ್ರಿಕೆ ಕೊಡಲಾಗಿದೆ, ಅಥವಾ ನೋಡ್ಕೋಬಹುದು. ಇನ್ನು ಮಹತ್ವವಾದಂತಹ ವಿಷಯ ಅಂದ್ರೆ ಜೈನ ಧರ್ಮದಲ್ಲಿ 24 ತೀರ್ಥಂಕರಾಗಿದ್ದಾರೆ. ಆ 24 ತೀರ್ಥಂಕರದಲ್ಲಿ ಮೊಟ್ಟ ಮೊದಲಾಗಿ ಆ ತೀರ್ಥಂಕರ ಅಂದ್ರೆ ಆದಿನಾಥ್. ಅವ್ರ ದೇಶ ಮತ್ತು ಸಮಾಜಕ್ಕೆ ಮಸಿ ಕೃಷಿ, ವಾಣಿಜ್ಯ, ಶಿಲ್ಪ ಮತ್ತು ವಿದ್ಯಾ ಇವು 6 ತತ್ವವನ್ನು ನೀಡಿದರು. ಮತ್ತು ಸಾಮಾಜಿಕ ತತ್ವದಲ್ಲಿ ಮುಖ್ಯ ಹೆಂಗ್ ಭಗವಾನ್ ಮಹಾವೀರ್ ಜಿಯೋ ಮತ್ತು ಜಿನೇದೋ ಎಂದು ಶಬ್ದ ಕೊಟ್ಟಿದ್ದರು. ಅದೇ ಆದಿನಾಥ ಭಗವಂತರ ಋಷಿ ಬನೋಯ ಕೃಷಿಕರು ರಹಿತರಾಗಿ ಬದುಕಲಿಕ್ಕೆ ಸನ್ಯಾಸ ಆಗಿ ಬದುಕಲಿ ಅಂತೇಳಿ ಒಂದು ಅಜರಾಮರ ಸಂದೇಶವನ್ನು ಭಗವಂತ ಆದಿನಾಥ ನೀಡಿದರು. ಅಂತ ಭಗವಂತರ ಆದಿನಾಥ ಇವತ್ತು ಅಕ್ಷಯ ತೃತೀಯ ದಿವಸಕ್ಕೆ ಇವತ್ತರ 6 ತಿಂಗಳ ಉಪವಾಸ ಆದ ನಂತರ ಅಕ್ಷಯ ತೃತೀಯ ದಿವಸ ಆಹಾರ ಪಡ್ಕೊಂಡ್ರು. ಆದ ಕಾರಣ ಆದಿನಾಥ ತೀರ್ಥಂಕರ ಪುತ್ರ ಭರತ ಮತ್ತು ಬಾಹುಬಲಿ 2 ಪುತ್ರಗಳಿಂದ 100 ಪುತ್ರ ಇದ್ರು. ಆ ಬಾಹುಬಲಿ ಹೆಸರಿನಿಂದ ಭಗವಾನ್ ಗೊಮಟೇಶ್ವರ ಬಾಹುಬಲಿ ನಿರ್ಮಾಣ ಆಗಿದೆ. ಭಾರತ ದೇಶದ ಏನು ಹೆಸರಿದೆಯಲ್ಲ ಅದ ಆದಿನಾಥರ ಪುತ್ರ ಭರತದಿಂದ ಈ ಭಾರತ ದೇಶದ ಹೆಸರ ಜಗತ್ತದಲ್ಲಿ ಜಾಹೀರಾಗಿದೆ. ಅಂತ ಆದಿನಾಥ ತೀರ್ಥಂಕರ ಪಂಚಕಲ್ಯಾಣ ಮಹೋತ್ಸವ ಧಾರ್ಮಿಕ ಅನೇಕ ವಿಧಿ ವಿಧಾನ, ಸಾವಿರಾರು ದಾಂಪತ್ಯಗಳಿಂದ ಅರ್ಚನಾ, 100 ಕುಂಭದಿಂದ ಅಭಿಷೇಕ ಪ್ರತಿನಿತ್ಯ, ಆಮೇಲೆ ಕೊನೆಯ ದಿವಸ 1008 ಕಂಬದಿಂದ ಮಹಾಮಸ್ತಕಾಭಿಷೇಕ ಆಗುತ್ತದೆ. ಅದರ ಜೊತೆಗೆ ಅನೇಕ ಧಾರ್ಮಿಕರು, ವಿದ್ವಾಂಸರು, ವಿದ್ವಾಂಸರು, ತ್ಯಾಗಿಗಳು, ಸನ್ಯಾಸಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅನೇಕ ಆಚಾರ್ಯಗಳು, ನನ್ನ ಜೊತೆಗೆ 3 ಆಚಾರ್ಯಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದರ ಜೊತೆಗೆ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಹಾಗೂ ರಾಜ್ಯಪಾಲರು ಈ ಕಾರ್ಯಕ್ರಮ ಆಮಂತ್ರಣ ನೀಡಲಾಗಿದೆ. 99ಕ್ಕೆ ಅವರು ಕಾರ್ಯಕ್ರಮ ಬರುವಂತ ಸಂಭಾವನಾ ಇದೆ. ಅದರ ಜೊತೆಗೆ ಅನೇಕ ಮಂತ್ರಿಗಳು ಈ ಕಾರ್ಯಕ್ರಮ ಬರುವಂತಾದ ಸಂಭಾವನಾ ಇದೆ. ಅದರ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಚಲನಚಿತ್ರದ ಸಂಗೀತಕಾರಗಳು, ಅನೇಕ ಧಾರ್ಮಿಕ ಸಂಗೀತಕಾರಗಳು ಈ ಕಾರ್ಯಕ್ರಮದಲ್ಲಿ ಬರುವಂತಾದ
ಸಂಭಾವಿತ ಯೋಜನೆಗಳಿದಾವ. ಈ ಕಾರ್ಯಕ್ರಮ ಮಾತ್ರ ಕರ್ನಾಟಕ ಅಷ್ಟ ಸೀಮಿತ ಅಲ್ಲ, ಇಡೀ ರಾಜ್ಯದಿಂದ ಹೊರತುಪಡಿಸಿ ಅನೇಕ ಮಹಾರಾಷ್ಟ್ರ, ರಾಜಸ್ಥಾನ, ಅನೇಕ ರಾಜ್ಯದಿಂದ ಸುತ್ತ ಅನೇಕ ಭಕ್ತರ ಬರುವಂತ ನಿರೀಕ್ಷಣೆ ಇದೆ. ಅದರ ಜೊತೆಗೆ ಈ ಧಾರ್ಮಿಕ ಅನುಷ್ಠಾನದಿಂದ ಅನೇಕ ಜನರಿಗೆ ಅನೇಕ ಪ್ರಕಾರ ಜಾಪ್ಯ, ಹವನ, ಯಜ್ಞ, ಧಾರ್ಮಿಕ ಪ್ರವಚನಗಳು ಗೊಂಡಿಗೆ ಈ ಕಾರ್ಯಕ್ರಮ ಮಹಾ ಉತ್ಸವ ರೂಪಲೇ ಆಗಲಿದೆ. ಮತ್ತು ನಿತ್ಯ ನಿರಂತರ ಇದು ಮಹತ್ವವಾದಂಥ ಈ ಕಾರ್ಯಕ್ರಮ ಹೇಗಂದ್ರೆ ಹಲವಾರು ಊರದಲ್ಲಿ ಮಾತ್ರ ಜೈನ ಧರ್ಮದ ಧರ್ಮಾತ್ಮಗಳು ಅಷ್ಟ ಕಾರ್ಯಕ್ರಮ ಇದರಲ್ಲಿ ಭಾಗವಹಿಸ್ತಾ ಇಲ್ಲ. ಸರ್ವ ಧರ್ಮರ ಸರ್ವ ಜಾತಿಯರು ಸುದ್ದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದರ ಜೊತೆಗೆ ಅನ್ನದಾನ ಲಿಂಗಾಯತರು, ಮಾರಾಟರು, ಸಮಾಜದ ಸುದ್ದ ಈ ಕಾರ್ಯಕ್ರಮಕ್ಕೆ ತಮ್ಮ ಸಹಕಾರ, ತಮ್ಮ ಶಕ್ತಿಯನ್ನು ಸಹ ನೀಡಿದ್ದಾರೆ. ಆದ ಕಾರಣ ಈ ಪಂಚ ಕಲ್ಯಾಣ ಮಾತ್ರ ಪಂಚ ಕಲ್ಯಾಣ ಅಲ್ಲ, ಸರ್ವ ಧರ್ಮದ ಕಲ್ಯಾಣಕ ಮಹೋತ್ಸವ ಈ ಕಾರ್ಯಕ್ರಮ ಆಗ್ತಾ ಇದೆ. ಈ ಕಾರ್ಯಕ್ರಮದಿಂದ ಅನೇಕ ಪ್ರಕಾರ ಧಾರ್ಮಿಕ ಅನುಷ್ಠಾನದಿಂದ ಮಳೆ ಬೆಳೆ ಹಾಗೂ ವಾತಾವರಣ ಶುದ್ಧ ಪರಿಶುದ್ಧ ಆಗಲಿ ಅಂತೇಳಿ ಅನೇಕ ಪ್ರಕಾರ ಪ್ರವಚನಗಳು ಮತ್ತು ಮಂತ್ರ ಜಾಪ್ಯನಷ್ಟುಗಳು ಆಗುತ್ತದೆ. ಒಂದು ಧಾರ್ಮಿಕ ಅನುಷ್ಠಾನದ ಆದ ನಂತರ ಮನುಷ್ಯನ ಮನದಲ್ಲಿ ಪರಿವರ್ತನೆ ನಿಸ್ಸುಲಭವಾಗಿ ಮಾಡಲಾಗಿದೆ. ಮತ್ತು ವಿವಿಧ ಪ್ರಕಾರ ಒಂದೇ ಅಲ್ಲ, ಅನ್ನಂಸಾರ ಅಷ್ಟ ಅಲ್ಲ, ವಿವಿಧ ಪ್ರಕಾರ ಪಂಚಪಕ್ವಾನ ಈ ಭಾಗದಲ್ಲಿ ಏನ ಇಷ್ಟವಾದಂತ ಅನ್ನ ಇದೆ, ಅನ್ನದಾನ ನಿಸ್ಸುಲಭವಾಗಿ ಫ್ರೀ ಆಫ್ ಚಾರ್ಜ್ ಸಹಪರಿವಾರ ಎಷ್ಟು ಸುತ್ತಮುತ್ತ ಜನ ಬರ್ತಾರೋ ಎಲ್ಲ ಜನರಿಗೆ ಈ ಕಾರ್ಯಕ್ರಮದಲ್ಲಿ ಉಚಿತವಾಗಿ ಅನ್ನದಾನ ಮಾಡುವಂತ ಯೋಜನೆ ಇದೆ. ಅದರ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಬಹಳ ಮಹತ್ವವಾದಂತ ವ್ಯವಸ್ಥೆ ಅಂದ್ರೆ ಪ್ರತಿನಿತ್ಯ 50,000 ಹಿಡ್ಕೊಂಡು 1,00,000 ತನಕ ಜನ ಬರುವಂತ ನಿರೀಕ್ಷಿತ ಇದೆ. ಹಾಗೂ ಕೊನೆಯ ದಿವಸ ಮಹಾಮಸ್ತಕಾಭಿಷೇಕದಲ್ಲಿ ಸಾವಿರಾರು ಕುಂಭದಿಂದ ಭಗವಂತರ ಪಾರಶುನಾಥ ಮಹಾಮಸ್ತಕಾಭಿಷೇಕ ಹಾಗೂ 33 ಪದಾರ್ಥದಿಂದ ಹಾಲು, ತುಪ್ಪು, ಮೊಸರು, ಸರ್ವೌಷಧಿ, ಚಂದನ, ರಕ್ತಚಂದನ, ಕುಂಕುಮ, ಹರಿದ್ರ ಅದೇ 33 ಪದಾರ್ಥದಿಂದ ಮಹಾಮಸ್ತಕಾಭಿಷೇಕ ನಡೀತಾ ಇದೆ. ಅದರ ಜೊತೆಗೆ ಈ ಕಾರ್ಯಕ್ರಮ ಏನಾವರೆಗೆ ಈ ಕರ್ನಾಟಕದಲ್ಲಿ ಆಗಿದ್ದಂಥದ ಡಿಜಿಟಲ್ ಪಂಚ ಕಲ್ಯಾಣ ಆಗ್ತಾ ಇದೆ. ಟೆಕ್ನಾಲಜಿ ಯೂಸ್ ಮಾಡ್ತಾ ಇದ್ದಾವ. ಇನ್ನಾವರೆಗೆ ಪಂಡಿತರು ಹಾಗೂ ಇಂದ್ರುಗಳು ಏನು ಫಿಸಿಕಲ್ ಏನು ಕಾರ್ಯ ಮಾಡ್ತಾ ಇದ್ದಾರೋ, ಆದರೆ ಈ ಕಾರ್ಯಕ್ರಮದಲ್ಲಿ ಅನೇಕ ಪ್ರಕಾರ ಡಿಜಿಟಲ್ ಏನ ಟೆಕ್ನಾಲಜಿ ಇದರಲ್ಲಿ ಯೂಸ್ ಮಾಡಿ ಮಹಾಮಸ್ತಕಾಭಿಷೇಕ ಪಂಚ ಕಲ್ಯಾಣ ಕಾರ್ಯಕ್ರಮ ಇದರಾಗಿ ಮಾಡುವಂಥದ್ದು ಒಂದು ಯೋಜನೆ ಹಮ್ಮಿಕೊಳ್ಳಲಾಗಿದೆ. ಆದ ಕಾರಣ ತಮಗೂ ಶುದ್ಧ ಆಮಂತ್ರಣ ಇದೆ. ನಿತ್ಯ ತಾವು ಬಂದು